ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ನೋಡಿ, ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಇವತ್ತಿನ ತರಗತಿಯಲ್ಲಿ ನಾನು 2ನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗಾಗಿ ಡಾಕ್ಟರ್ ಶಿವರಾಮ ಕಾರಂತರ್ ಅವರು ಬರೆದಿರ್ತಕ್ಕಂತಹ ಚೋಮನದುಡಿ ಕಾದಂಬರಿಯ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಚೋಮನದುಡಿ ಕಾದಂಬರಿಯ ಭಾಗ ಇಲ್ಲಿ 7ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಭಾಗ 7. ನೋಡಿ, ಆಲ್ರೆಡಿ ಕೆಲವೊಂದು ವಿಚಾರಗಳು ಇಲ್ಲಿ ಚೋಮ ಯಾಕೆ ಅವನ ಬೇಸಾಯಗಾರನಾಗುವಂತಹ ಕನಸು ಕನಸಾಗಿ ಉಳಿಯಿತು, ಅದಕ್ಕೆ ಕಾರಣಗಳೇನು ಅಂತಕ್ಕಂತ ವಿಚಾರಗಳನ್ನ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಹಿಂದೆನೂ ಕೂಡ ನಾವು ಚರ್ಚೆಯನ್ನ ಮಾಡಿದೀವಿ. ಇವತ್ತಿನ ತರಗತಿಯಲ್ಲಿ ಈ ರೀತಿಯಾದಂತಹ 2 ಪ್ರಶ್ನೆಗಳು ನಮ್ಗೆ ಕೇಳ್ಬೋದು ಈ ಒಂದು ಅಧ್ಯಾಯದಲ್ಲಿ, 7ನೇ ಅಧ್ಯಾಯದಲ್ಲಿ. ನೋಡಿ, ಮೊದಲನೇ ಪ್ರಶ್ನೆ ಈ ರೀತಿ ಇದೆ: ಅಂದಿನ ಸಾಮಾಜಿಕ ಜಾತಿ ವ್ಯವಸ್ಥೆಯಿಂದ ಚೋಮನ ಬೇಸಾಯಗಾರನಾಗುವಂತಹ ಕನಸು ಹೇಗೆ ಕನಸಾಗಿಯೇ ಉಳಿಯಿತು, ಚರ್ಚಿಸಿ ಅಂತಕ್ಕಂಥದ್ದು. ಅಂದಿನ ಸಾಮಾಜಿಕ ಜಾತಿ ವ್ಯವಸ್ಥೆ ಇತ್ತಲ್ಲ, ಆ ಜಾತಿ ವ್ಯವಸ್ಥೆಯಿಂದ ಚೋಮನ ಬೇಸಾಯಗಾರನಾಗುವಂತಹ ಒಂದು ಕನಸು ಕನಸಾಗಿ ಉಳಿಯಿತು, ಚರ್ಚಿಸಿ ಅಥವಾ ವಿವರಿಸಿ ಅಂತಕ್ಕಂಥ ಪ್ರಶ್ನೆಗಳನ್ನ ಕೇಳ್ಬೋದು. ಹಾಗೇನೆ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಚೋಮನ ಆಕಾಂಕ್ಷೆ ಏನು, ನಾನು ಬೇಸಾಯಗಾರನಾಗಿ ತನ್ನ ಎತ್ತುಗಳಿಂದ ಎಲ್ಲ ಒಂದ್ ಕಡೆ ತನ್ನ ಸ್ವಂತ ಭೂಮಿಯನ್ನ ಉಳುಮೆ ಮಾಡಬೇಕೆಂಬುವಂತಹ ಒಂದು ಆಕಾಂಕ್ಷೆ ಹೇಗೆ ನುಚ್ಚು ನೂರಾಯಿತು ಅಂತಕ್ಕಂಥದ್ದು, ಅಥವಾ ಅವನ ಆಸೆ ಏಕೆ ಇಲ್ಲಿ ಎಲ್ಲ ಒಂದ್ ಕಡೆ ಆಸೆಯಾಗಿಯೇ ಉಳಿತು ಅಂತಕ್ಕಂತಹ ವಿಚಾರಗಳ ಬಗ್ಗೆನೂ ಕೂಡ ನಮಗೆ ಪ್ರಶ್ನೆಯನ್ನ ಕೇಳ್ಬೋದು. ಅವನ ಆಕಾಂಕ್ಷೆ ಏನಾಗಿತ್ತು, ನಾನು ಕೂಡ ನನ್ನ ಇರ್ತಕ್ಕಂಥ ಎತ್ತುಗಳಿಂದ ನಾನು ಇಲ್ಲಿ ತನ್ನ ಸ್ವಂತ ಭೂಮಿಯನ್ನ ಉಳುಮೆ ಮಾಡ್ಬೇಕು ಅಂತಕ್ಕಂಥದ್ದು. ಆನಂತರ ಅವನು ಯಾರ ಭೂಮಿಯನ್ನ ಉಳುಮೆ ಮಾಡ್ತಾನೆ, ಅವನು ಯಾವ ರೀತಿ ಬದುಕನ್ನ ನಡೆಸ್ತಾ ಇರ್ತಾನೆ ಅನ್ನೋದನ್ನ ನಾವು ನೋಡೋಣ ಈ ತರಗತಿಯಲ್ಲಿ. ನೋಡಿ, ಈಗ ಇಲ್ಲಿ ಬೇಸಿಗೆ ಕಾಲ ಮುಗಿದು ಮಳೆಗಾಲ ಪ್ರಾರಂಭವಾಗಿದೆ. ಎಲ್ಲಿ ಇಲ್ಲದೆ ಎಡೆ ಬಿಡದೆ ಸುರಿಯುತ್ತಿದೆ ಮಳೆ. ಈ ಸುರಿತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಮಳೆಗಾಲ, ಈಗ ಎಲ್ಲರೂ ಕೂಡ ಗದ್ದೆಗಳನ್ನ ಉಳ್ತಾ ಇರ್ತಕ್ಕಂಥ ಎಲ್ಲರೂ ಉಳುಮೆಯನ್ನ ಮಾಡ್ತಾ ಇದ್ದಾರೆ. ಹಾಗೇನೆ ಇನ್ನೊಂದ್ ಕಡೆ ಮಳೆ ಜಾಸ್ತಿ ಆಗಿರೋದ್ರಿಂದ ಏನಾಗ್ತಾ ಇದೆಯಪ್ಪ ಅಂತಂದ್ರೆ, ಪ್ರತಿ ಮನೆಯಲ್ಲಿಯೂ ಕೂಡ ಯಾಕೆ ಅಂದ್ರೆ ಪ್ರತಿ ದಿವಸ ಹಿಂದೆ ಎಲ್ಲ ಬಿಸಿಲಿತ್ತು, ಬಿಸಿಲಿನ ನಂತರ ಈಗ ಮಳೆ ಬಂದಿದೆ. ಈ ಹವಾಮಾನ ವೈಪರೀತ್ಯದಿಂದಾಗಿ ಕೆಲವು ಮನೆಗಳಿಗೆ, ಆ ಊರಿನಲ್ಲಿರ್ತಕ್ಕಂತಹ ಬೋಗನಹಳ್ಳಿಯ ಕೆಲವು ಜನಗಳಿಗೆ ಇಲ್ಲಿ ಮನೆ ಬಿಡದೆ ಎಲ್ಲ ಒಂದ್ ಕಡೆ ಶೀತ, ನೆಗಡಿ, ಜ್ವರ ಇತ್ಯಾದಿ ಈ ರೋಗಗಳು ಬಂದಿವೆ. ಆದರೆ ಸುದೈವವೋ ಅಥವಾ ದುರ್ದೈವದಿಂದಲೋ ಏನೋ, ಅಥವಾ ಚೋಮನ ಮನೆಯಲ್ಲಿ ಯಾರಿಗೂ ಕೂಡ ಕಾಯಿಲೆ ಬಂದಿಲ್ಲ. ಇವರು ಅಥಗಳು ಕೂಡ ನೀಲಾಕಾಳರು ಕೂಡ ಆರೋಗ್ಯವಾಗಿದ್ದಾರೆ. ಹೀಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗ ತಮ್ಮ ಪಾಲಿನ ಶ್ರಮ, ಒಂದ್ ಕಡೆ ಬೆಳ್ಳಿ ಮತ್ತೆ ನೀಲಾಕಾಳರು ಹೋಗಿ ಸೊಪ್ಪನ್ನ ತಂದು, ಈಗ ಸೊಪ್ಪನ್ನ ತರೋದಕ್ಕೆ ದೂರ ಹೋಗ್ಬೇಕಾಗಿಲ್ಲ, ಯಾಕೆಂದ್ರೆ ಮಳೆ ಬಿದ್ದಿರೋದ್ರಿಂದ ಆ ಸೊಪ್ಪು ಮನೆಯ ಸುತ್ತಮುತ್ತಲೇ ಸಿಗ್ತಾ ಇದೆ. ಅದನ್ನ ತಂದು ದಣಿಗಳ ಮನೆಯಲ್ಲಿ ಹಾಕಿ ಬರ್ತಾ ಇದ್ದಾರೆ. ಹಾಗೇನೆ ಇಲ್ಲಿ ಬೆಳ್ಳಿಗೆ ಅವಸರವೋ ಅವಸರ. ಏನಪ್ಪಾ ಅಂದ್ರೆ ಸೊಪ್ಪು ತರ್ತಕ್ಕಂಥದ್ದಾಗಿರ್ಬೋದು, ಅಡಿಗೆ ಮಾಡ್ತಕ್ಕಂಥದ್ದು, ಹಾಗೆ ದಣಿಯರ ಮನೆಯಲ್ಲಿ ಓಡಾಡ್ತಕ್ಕಂಥದ್ದು, ಗದ್ದೆ ನಾಟಿ ಮಾಡ್ತಕ್ಕಂಥದ್ದು, ಈ ತರದ ಒಂದು ಕೆಲಸದಲ್ಲಿ ತುಂಬಾ ಇಲ್ಲಿ ಅವಸರವಾಗಿ ಅವಳು ಶ್ರಮಜೀವಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾಳೆ. ಒಂದು ಕಡೆ ಚೋಮ ಅವನದೇ ಎತ್ತುಗಳಿಂದ ದಣಿಯ ಹೊಲವನ್ನ, ಗದ್ದೆಯನ್ನ ಉಳುಮೆ ಮಾಡ್ತಾ ಇದ್ದಾನೆ, ಅಂದ್ರೆ ಉಳ್ತಾ ಇದ್ದಾನೆ. ಯಾವುದೋ ಒಂದು ಭ್ರಮಲೋಕದಲ್ಲಿ ತುಂಬಾ ಬೇಸರದಿಂದ ಆ ದಣಿಗಳ ಗದ್ದೆಯನ್ನ ತನ್ನ ಎತ್ತುಗಳಿಂದ ಉಳುಮೆ ಮಾಡ್ತಾ ಇದ್ದಾನೆ. ಯಾಕೆಂದ್ರೆ ಅವನ ಆಕಾಂಕ್ಷೆ ಏನಾಗಿತ್ತಪ್ಪ ಅಂದ್ರೆ, ನಾನು ಜಮೀನನ್ನ ಪಡೆದುಕೊಂಡು, ನಾನು ಗೇಣಿದಾರನಾಗಿ, ನಾನು ಸಾಕಿರ್ತಕ್ಕಂತಹ ಕಾಡಿನಲ್ಲಿ ಸಿಕ್ಕಂತಹ ಕರುಗಳನ್ನ ತಂದು, ಈಗ ಅವು ಬೆಳೆದು ಎತ್ತುಗಳಾಗಿವೆ. ಈ ಎತ್ತುಗಳಿಂದ ನಾನು ನನ್ನ ಭೂಮಿಯನ್ನ, ನನ್ನ ಸ್ವಂತ ಭೂಮಿಯನ್ನ ಉಳುಮೆ ಮಾಡ್ಬೇಕು ಅಂತಕ್ಕಂಥ ಆಕಾಂಕ್ಷೆಯನ್ನ ಇಟ್ಕೊಂಡಿರ್ತಕ್ಕಂಥ ಚೋಮ ಇವತ್ತು ಆ ಕನಸಾಗೆ ಉಳಿದು ಈಗ ದಣಿಗಳ ಮನೆಯ ಭೂಮಿಯನ್ನ ಅಥವಾ ಗದ್ದೆಯನ್ನ ತನ್ನ ಸ್ವಂತ ಎತ್ತುಗಳಿಂದ ಉಳ್ತಾ ಇದ್ದಾನೆ ಬೇಸರದಿಂದ.
ಹೀಗೆ ಒಂದ್ ಕಡೆ ತನ್ನ ಎತ್ತುಗಳು ದಣಿಯ ಹೊಲದಲ್ಲಿ ಇಡುವ ಪ್ರತಿ ಹೆಜ್ಜೆಯೂ ಕೂಡ ಅವನೆಲ್ಲೋ ಒಂದ್ ಕಡೆ ನನ್ನ ಎದೆಯ ಮೇಲೆ ಅವು ಇಲ್ಲಿ ಎಲ್ಲೋ ಒಂದ್ ಕಡೆ ಹೆಜ್ಜೆ ಇಡ್ತಾ ಇದ್ದಾವೆ ಅನ್ನೋಂಥ ಇಲ್ಲಿ ತುಂಬಾ ಭಾರವಾದ ಹೃದಯದಿಂದ ಅವನು ಹೊಲವನ್ನ ಉಳ್ತಾ ಇದ್ದಾನೆ. ಉಡ್ತಿರ್ತಕ್ಕಂತಹ ಗೆರೆಯಲ್ಲಿಯೇ ಮತ್ತೆ ಮತ್ತೆ ಹೋಗ್ತಾ ಇದ್ದಾನೆ. ಮತ್ತೆ ಕೋಪದಿಂದ ಎತ್ತುಗಳಿಗೆ ಹೊಡಿತಾನೆ. ಹೊಡೆದು ಇಲ್ಲ ಒಂದ್ ಕಡೆ ನಾನ್ ಯಾಕೆ ಈ ಎತ್ತುಗಳಿಗೆ ಹೊಡೆದೆ, ನಾನ್ ಎಂತಹ ಮೂರ್ಖ ಅಂತ ಇವನ್ನೆಲ್ಲ ಒಂದ್ ಕಡೆ ಯೋಚನೆಯನ್ನ ಮಾಡ್ತಾ ಇದ್ದಾನೆ. ಮಾಡ್ತಾ ಕೊನೆಗೆ ಅವನು ಉಳುವ ಕೆಲಸ ಹಾಗೇ ಸಾಕ್ತಾ ಇದೆ. ಎತ್ತುಗಳು ಹೊಡೆದಂತಹ ಏಟಿನಿಂದ ಎತ್ತುಗಳ ಮೈಯೆಲ್ಲವೂ ಕೂಡ ಊದಿದೆ. ಅದಕ್ಕೆ ಎಲ್ಲೋ ಒಂದ್ ಕಡೆ ಆ ಬೆಳ್ಳಿ ಅವಕ್ಕೆ ಔಷಧಿಯನ್ನ ಹಚ್ತಕ್ಕಂಥದ್ದು, ಆ ಮೈಯನ್ನ ಎಲ್ಲೋ ಒಂದ್ ಕಡೆ ಮುಟ್ಟಿ ಅವನ ನೋಡ್ತಕ್ಕಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾಳೆ. ಕೊನೆಗೆ ಇವನ್ನೆಲ್ಲ ನೋಡ್ತಾ ಇದ್ದಾಗ ಚೋಮ ಒತ್ತಿದ ಜಾಗದಲ್ಲೇ ಉಳ್ತಾ ಇರ್ತಕ್ಕಂಥದ್ದು, ಎತ್ತುಗಳಿಗೆ ಹೊಡಿತಕ್ಕಂಥದ್ದು, ಇವನ್ನೆಲ್ಲ ನೋಡಿದಾಗ ಅವನ ಅಸಹಾಯಕತೆಯಲ್ಲಿ ಎದ್ದು ಕಾಣಿಸ್ತಾ ಇದೆ. ನೋಡಿ, ಜಾತಿ ವ್ಯವಸ್ಥೆ ಇಷ್ಟರ ಮಟ್ಟಿಗೆ ಒಬ್ಬ ಶ್ರಮಿಕ, ಒಬ್ಬ ಶ್ರಮಜೀವಿ ಆಗಿರ್ತಕ್ಕಂತಹ ಇಲ್ಲಿ ಚೋಮನ ಇಲ್ಲಿ ಉಳುಮೆ ಮಾಡುವಂತಹ ಹಕ್ಕನ್ನೇ ಕಸಿದುಕೊಂಡಿತ್ತು ಅನ್ನೋದನ್ನ ನಾವಿಲ್ಲಿ ಈ ಭಾಗದಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಹೀಗೆ ಗಾಬರಿಯಿಂದ ಇಲ್ಲೋ ಬೆಳ್ಳಿ ಬಂದು ತನ್ನ ತಂದೆಯನ್ನ ಹುಡುಕಿ ಮತ್ತೆ ಅವನನ್ನ ಕರ್ಕೊಂಡ್ಬಂದು ಬೆಳಗ್ಗೆಯಿಂದ ಸಂಜೆಯವರೆಗೂ ಹೊಲವನ್ನ ಉತ್ತಿ ನೀನ್ ಸಾಕಾಗಿದ್ಯಾ ಅಂತ ಹೇಳಿ ಅವನಿಗೆ ಒಂದು ಮಡಕೆಯಲ್ಲಿ ಬಿಸಿ ನೀರನ್ನ ಕಾಯಿಸಿ ಸ್ನಾನವನ್ನ ಮಾಡಿಸ್ತಕ್ಕಂಥದ್ದು ಕೂಡಿಸಿ ಹೀಗೆ ಊಟವಾಗಿ ಮಲಗಿದ್ರು ಕೂಡ ಚೋಮನಿಗೆ ಒಂದು ಚೂರು ಕೂಡ ನಿದ್ದೆ ಬರ್ತಾ ಇಲ್ಲ. ಆಗ ಎಲ್ಲ ಒಂದ್ ಕಡೆ ಈ ಬೆಳ್ಳಿ ಏನ್ ಮಾಡ್ತಾಳಪ್ಪ ಅಂತಂದ್ರೆ ಅವನಿಗೆ ಇಲ್ಲಿ ಇದನ್ನ ತಂದ್ಕೊಡ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಆ ದುಡಿಯನ್ನ ತಂದ್ಕೊಟ್ಟಂತ ಸಂದರ್ಭದಲ್ಲಿ ತನ್ನ ನೋವನ್ನ ಅಲ್ಲಿ ಒಂದೇ ಸಮನೆ ಬಡಿಯುತ್ತಾ ತನ್ನ ನೋವನ್ನ ಹೊರ ಹಾಕ್ತಾ ಇರ್ತಕ್ಕಂತಹ ಚೋಮ. ಹಾಗೆ ಆ ಬೆಳ್ಳಿನೂ ಕೂಡ ತನ್ನ ತಂದೆಗೆ ಬುದ್ಧಿವಾದವನ್ನ ಹೇಳ್ತಾ ಹೋಗ್ತಾಳೆ. ಅಥವಾ ಯಾವ ರೀತಿ ಒಂದು ಸಾಮಾಜಿಕ ಸತ್ಯ ಅನ್ನೋದನ್ನ ಬೆಳ್ಳಿ ತನ್ನ ತಂದೆಗೆ ಒಂದು ಮಾತನ್ನ ಹೇಳ್ತಾಳೆ. ಈಗ ಬೆಳ್ಳಿಗೆ ಹೇಳದೇ ಇರ್ತಕ್ಕಂಥ ಒಂದು ವಿಚಾರ ಇತ್ತು. ಏನಂದ್ರೆ ಚೋಮ ಈಗ ಭಾಗ 9ರಲ್ಲಿ ನೀವು ಇಲ್ಲಿ 6ರಲ್ಲಿ ನಾವು ನೋಡಿದಂತಹ ಸಂದರ್ಭದಲ್ಲಿ ಅವನು ಆ ಕ್ರಿಶ್ಚಿಯನ್ ಪಾದ್ರಿಯ ಹತ್ತಿರ ಹೋಗಿರ್ತಾನೆ. ಆ ಹೋಗಿರ್ತಕ್ಕಂಥ ವಿಚಾರವನ್ನ ಇಲ್ಲಿ ಹೇಳ್ತಾನೆ. ನಾನು ಹೀಗೆ ಪಾದ್ರಿ ಹತ್ತಿರ ಹೋಗಿ ಬಂದಿದ್ದೆ, ಅಲ್ಲಿ ನಡೆದಂತಹ ವಿಚಾರ. ಆ ಪಾದ್ರಿ ಏನ್ ಹೇಳ್ತಾನಪ್ಪ ಅಂದ್ರೆ, ನಮ್ಮ ಜಾತಿಯವರಿಗೆ ಮಾತ್ರ ನಾವು ಉಳುಮೆ ಮಾಡಲು ಭೂಮಿಯನ್ನ ಕೊಡ್ತೀವಿ, ಹಾಗಾದ್ರೆ ನೀನು ನಮ್ಮ ಜಾತಿಯವನಾಗ್ಬಿಡು, ನೀನು ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರ್ಕೊಂಡ್ಬಿಡು, ಆಗ ನಿನಗೆ ಭೂಮಿ ಸಿಗುತ್ತೆ, ಆಗ ಎಲ್ಲೋ ಒಂದ್ ಕಡೆ ನೀನು ಕೂಡ ಭೂ ಒಡೆಯನಾಗ್ಬೋದು, ಭೂ ಮಾಲೀಕನಾಗ್ಬೋದು ಅನ್ನುವಂತಹದ್ದು. ಈಗ ಇದೆಲ್ಲ ವಿಚಾರವನ್ನ ಬೆಳ್ಳಿ ಹತ್ರ ಹೇಳಿದಾಗ, ಹೌದಪ್ಪ ಅದ್ರಲ್ಲಿ ಏನಿದೆ. ಹಾಗೆ ಈ ಸಂಗತಿಯನ್ನ ತಿಳಿದಂತಹ ಅಪ್ಪ, ನಾವು ಯೋಗ್ಯತೆಯನ್ನ ಮೀರಿ ಇಲ್ಲಿ ಆಸೆ ಮಾಡಿದರೆ ಅದು ನಡೆದೀತೆ, ನಮ್ಮ ಯೋಗ್ಯತೆಗೆ ಮೀರಿ ನಾವು ಆಸೆ ಪಡಬಾರ್ದು ಅಂತ. ನೋಡಿ, ಬೆಳ್ಳಿ ಪ್ರಪಂಚವನ್ನ ಕಂಡಂತವಳು, ಅವಳು ತನ್ನ ತಂದೆಗೆ ಹೇಳ್ತಾ ಇದ್ದಾಳೆ. ಯಾಕೆಂದ್ರೆ ಬೆಳ್ಳಿಯ ಮಾತಿನಲ್ಲೇ ನಾವು ಸಾಮಾಜಿಕ ಸತ್ಯವನ್ನ, ನಮ್ಮ ಸಮಾಜದಲ್ಲಿ ನಡೀತಾ ಇರ್ತಕ್ಕಂಥದ್ದನ್ನ ಈ ಬೆಳ್ಳಿ ಚೋಮನಿಗೆ ಮನವರಿಕೆ ಮಾಡಿಕೊಡ್ತಾಳೆ. ಅಪ್ಪ, ನಾವೇನಾದ್ರೂ ಬೇಸಾಯಗಾರರಾಗ್ಬೇಕು, ನಾವು ಬೇಸಾಯ ಮಾಡಬೇಕಾದ್ರೆ ನಾವು ಬ್ರಾಹ್ಮಣರಾಗಿಯೋ ಅಥವಾ ಮೇಲ್ಜಾತಿಯವರಾಗಿ ಹುಟ್ಟಬೇಕಾಗಿತ್ತು, ಅಥವಾ ಬಂಟರಾಗಿಯೋ ಅಥವಾ ಗೌಡರಾಗಿಯೋ ಹುಟ್ಟಬೇಕಾಗಿತ್ತು. ಆದರೆ ನಾವು ವಲಯರಾಗಿ ಹುಟ್ಟಿದ್ದರಿಂದ ನಾವು ಬೇಸಾಯ ಮಾಡುವಂತಹ ಕನಸು ಇಲ್ಲಿ ಆಗ್ತಿಲ್ಲ. ಯಾಕೆಂದ್ರೆ ಅವರದೇ ಆದಂತಹ ಕಟ್ಟುಕಟ್ಟಳೆಗಳಿವೆ. ಅದಕ್ಕೆ ಪಾಪ ದಣಿಗಳಾಗಿರ್ತಕ್ಕಂತಹ ಸಂಕಪ್ಪಯ್ಯನವರು ಕೂಡ ಏನ್ ಮಾಡೋದಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನ, ಸಾಮಾಜಿಕವಾದಂತ ಸತ್ಯವನ್ನ ಇಲ್ಲಿ ಹೇಳ್ತಾ ಇದ್ದಾಳೆ. ಅಂದಿನ ಸಮಾಜ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ಮಾತನಾಡ್ತಾ ಇದೀವಿ. ನೋಡಿ, ಇನ್ಯಾರಿಗೆ ಎತ್ತಿನ ಜೋಡಿ ಇದೆ? ನೋಡಿ, ನಾವು ಇರೋದ್ರಲ್ಲೇನೆ ನಾವು ತೃಪ್ತಿಯನ್ನ ಪಡಬೇಕು, ಸಂತೋಷವನ್ನ ಪಡಬೇಕು ಅಂತ ತನ್ನ ತಂದೆಗೆ ಹೇಳ್ತಾ ಇರ್ತಕ್ಕಂಥದ್ದು ಮಗಳು. ನೋಡಿ, ಇಲ್ಲಿ ಎತ್ತು ನಮ್ಮಲ್ಲಿ ಒಂದು ಜೊತೆ ಎತ್ತಿದೆ. ಯಾರಿಗಿದಾವೆ? ಕುಯ್ಯುವಂತಹದ್ದು ಬೇಸಾಯಗಾರನಾಗದಿದ್ದರೇನು ಅದರಿಂದ ಏನು ಹೊಸದೇನು ಲಾಭ ಇದೆಯಾ? 4 ಸೇರು ಭತ್ತ ಹೆಚ್ಚಾಗಬಹುದು ಬೇಸಾಯಗಾರನಾದರೆ. ನೋಡು, ಮಳೆ ಚೆನ್ನಾಗಿ ಇಲ್ಲಿ ಇದ್ದರೆ ಭತ್ತ, ಇಲ್ಲದೆ ಹೋದ್ರೆ ಅದು ಇಲ್ಲ. ಯಾಕೆ ಯೋಚನೆ ಮಾಡ್ತಿ, ಯಾಕೆ ಚಿಂತೆ ಮಾಡ್ತೀಯ ಅಂತ ತನ್ನ ತಂದೆಗೆ ಹೇಳ್ತಾ ಇರ್ತಕ್ಕಂಥದ್ದು ಬೆಳ್ಳಿ.
ಹೀಗೆ ಗೆಯ್ಯಮಿಗೆ ಹೋದ ದಿವಸ 2 ಪಾವು, ಇಲ್ಲಿ ಎಲ್ಲ ಒಂದ್ ಕಡೆ ಅಕ್ಕಿ ತಪ್ಪಿದ್ದುಂಟೆ, ಇಲ್ಲಿ 2 ಪಾವು ಅಕ್ಕಿ ಅಂತೂ ಸಿಕ್ಕೇ ಸಿಗುತ್ತೆ. ಯಾಕೆ ಒಂದು ದಿನಕ್ಕೆ 1 ಸೇರು ಅಕ್ಕಿ ಸಿಗುತ್ತಿಲ್ಲವೇ? ಸಿಗಲಿಲ್ಲವೇ? ಸಿಕ್ಕೇ ಸಿಗುತ್ತೆ. ಯಾಕೆ ಯೋಚನೆ ಮಾಡ್ತೀಯ? ಬಿಡು, ಅದರ ಚಿಂತೆಯನ್ನ ಬಿಡು ಅಂತ ತನ್ನ ತಂದೆಗೆ ಮನವರಿಕೆಯನ್ನ ಮಾಡಿಕೊಟ್ಲು. ಮಗಳ ಒಂದು ದೀರ್ಘಾವಧಿಯ ಉಪನ್ಯಾಸದಿಂದ ಚೋಮನಿಂದ ಯಾವ ಉತ್ತರವೂ ಕೂಡ ಬರಲಿಲ್ಲ. ಕೊನೆಗೆ ಆತ ನಿದ್ರೆ ಹೋಗಿರಬೇಕೆಂದು ಬೆಳ್ಳಿ ಅನ್ಕೊಳ್ತಾಳೆ. ಅವನಿಗೆ ಅಲ್ಲಿ ನಿದ್ದೆನೂ ಕೂಡ ಬಂದಿರೋದಿಲ್ಲ. ಯಾಕೆಂದ್ರೆ ಮಳೆ ಮತ್ತೆ ಗಾಳಿಯ ಆರ್ಭಟ ಜೋರಾಗಿದೆ. ಸುತ್ತಮುತ್ತಲಿನ ಮರ ಗಿಡಗಳು ಅತ್ತಿಂದಿತ್ತ ಇಲ್ಲಿ ಎಲ್ಲ ಜೋರು ಗಾಳಿ ಬೀಸುತ್ತಾ ಮತ್ತೆ ಮಳೆ ಬರ್ತಾ ಇದೆ. ಅದೊಂದು ವಿಚಿತ್ರ ರಾತ್ರಿಯಾಗಿ ಚೋಮನಿಗೆ ಕಾಣಿಸುತ್ತೆ. ಇಲ್ಲಿ ನಿಜ ಚೋಮನ ಮನಸ್ಸು ಪ್ರಳಯಕ್ಕಿಂತ ಇಲ್ಲ ಒಂದ್ ಕಡೆ ಪ್ರಚಂಡವಾದಂತಹ ಉತ್ಪಾತವಾಗುತ್ತೆ. ನಿದ್ರೆಯೋ ಕನಸೋ ಎಚ್ಚರವೋ ಯಾವುದೂ ಕೂಡ ಅವನು ಗೊತ್ತಾಗ್ತಾ ಇಲ್ಲ. ಏಕೆಂದ್ರೆ ಒಂದ್ ಕಡೆ ಅವನಿಗೆ ಯಾವುದೋ ಮಗ್ಗುಲಲ್ಲಿದ್ದಂತಹ ಒಂದು ಬಂಡೆಯೊಂದು ನಿಶ್ಚಿಂತೆಯಿಂದ ಮಲಗಿ ನಿದ್ದೆ ಹೋಗುವ ಮಕ್ಕಳು ಏನ್ ಮಾಡ್ತಾ ಇದ್ರೆ, ಒಂದ್ ಕಡೆ ಮಲಗಿದ್ದಾರೆ. ಚೋಮನಿಗೆ ಯಾವುದೋ ಒಂದು ಬಂಡೆ ಅವನ ಎದೆಯ ಮೇಲೆ ಬಿದ್ದಂತೆ ಆಗಿದೆ. ಯಾಕೆಂದ್ರೆ ತನ್ನ ಕನಸು ಎಲ್ಲೋ ಒಂದ್ ಕಡೆ ನನಸಾಗಲಿಲ್ಲವಲ್ಲ, ತಾನು ಬೇಸಾಯಗಾರನಾಗುವಂತಹ ಕನಸು ಎಲ್ಲೋ ಒಂದ್ ಕಡೆ ಕನಸಾಗಿಯೇ ಉಳಿತಲ್ಲ ಅನ್ನುವಂತಹ ಒಂದು ವ್ಯಥೆಯಿಂದ, ಚಿಂತೆಯಿಂದ ಚೋಮ ನಿದ್ರೆಯನ್ನು ಬಿಟ್ಟು ಎಲ್ಲೋ ಒಂದ್ ಕಡೆ ಬಂಡೆಯ ಕಲ್ಲು ತನ್ನ ಎದೆಯ ಮೇಲೆ ಬಿದ್ದಂತೆ ಈಗ ಇದ್ದಾನೆ ಅಂತಕ್ಕಂತಹ ಒಂದು ವಿಚಾರವನ್ನ ಈ ತರಗತಿಯಲ್ಲಿ ನಾನು ತಿಳಿಸಿದ್ದೀನಿ. ಹಾಗೇನೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ.